ಹಲೋ ನಮಸ್ತೆ, ನಾನು ಅಪರ್ಣಾ ಭಟ್. ನಮ್ಮ ಯೂಟ್ಯೂಬ್ ಚಾನಲ್ ಪ್ರೈಮ್ ಸಕ್ಸಸ್, ಈ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಸೊ ಈ ಪ್ರೈಮ್ ಸಕ್ಸಸ್ ಹೇಳುವಂಥ ಯೂಟ್ಯೂಬ್ ಚಾನಲಲ್ಲಿ ಬ್ಯಾಂಕ್ ಎಕ್ಸಾಮ್ಸ್, UPSC ಅಥವಾ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟ ವಿಲೇಜ್ ಅಕೌಂಟೆಂಟ್, PDO ಎಕ್ಸಾಮ್ಗೆ ಸಂಬಂಧಪಟ್ಟ ಹಲವಾರು ಮಾಹಿತಿಗಳು, ಹೊಸ ನೋಟಿಫಿಕೇಷನ್ಗಳ ಬಗ್ಗೆ ಕನ್ನಡದಲ್ಲಿ ಅಪ್ಡೇಟನ್ನು ನೀಡ್ತಾ ಬರ್ತಾ ಇದ್ದೇವೆ. ಹಾಗೂ ಮುಂದೆ ಈ ವರ್ಷ ಬಹಳಷ್ಟು ರೀತಿಯಲ್ಲಿ ಅಪ್ಡೇಟ್ಸ್ಗಳನ್ನು ನೀಡಲಿಕ್ಕಿದ್ದೇವೆ. ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಈ ವಿಡಿಯೋದಲ್ಲಿರುವಂಥ ವಿಷಯವನ್ನು ಪ್ರಾರಂಭ ಮಾಡೋಣ. ಏನಂತಂದರೆ SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಎಕ್ಸಾಮ್ಸ್ ಸಂಬಂಧಪಟ್ಟ 2 ನೋಟಿಫಿಕೇಷನ್ಗಳನ್ನು ಹೊರಡಿಸಿದೆ. ಆಲ್ರೆಡಿ ಒಂದು ಕಸ್ಟಮರ್ ಸಪೋರ್ಟ್ ಮತ್ತು ಸೇಲ್ಸ್ ಇದರಿಂದ ಜೂನಿಯರ್ ಅಸೋಸಿಯೇಟ್ಸ್ ಹೇಳುವಂಥದ್ದು, ಇನ್ನೊಂದು ಪ್ರೊಬೇಷನರಿ ಆಫೀಸರ್ಸ್ ಹೇಳುವಂಥದ್ದು. ಸೊ ಈ ವಿಷಯವನ್ನು 2 ಭಾಗದಲ್ಲಿ ನಾನು ಹೇಳ್ತಿದ್ದೇನೆ. ಮೊದಲನೇದಾಗಿ ಫಸ್ಟ್ ಒನ್ನು, ಯಾಕಂದರೆ ಲಾಸ್ಟ್ ಡೇಟು 7ನೇ ತಾರೀಕು, ಜನವರಿ 7ನೇ ತಾರೀಕಿದೆ. ಇನ್ನೊಂದು ಲಾಸ್ಟ್ ಡೇಟು 16ನೇ ತಾರೀಕಿದೆ. ಸೊ ಫಸ್ಟು ಇದರಲ್ಲಿ ನಾನು ತಿಳಿಸ್ತೇನೆ ಜೂನಿಯರ್ ಅಸೋಸಿಯೇಟ್ಸ್ಗೆ ಏನೇನಂತ ಹೇಳುವಂಥ. ಸೊ ಇದನ್ನು ಕ್ಲಿಕ್ ಮಾಡಿದರೆ ನಮಗೆ ಇಲ್ಲಿ ಅದರದ್ದು ನೋಟಿಫಿಕೇಷನ್ ಸಿಗುತ್ತೆ. ಸೊ ಅಡ್ವರ್ಟೈಸ್ಮೆಂಟ್ ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿ ನಾವು ಕಾಣ್ಬೋದು. ಓಕೆ, ಸೊ ಇದನ್ನು ಸಮರೈಸ್ ಮಾಡೋಣ. ಬ್ರೀಫಾಗಿ ಸಮರೈಸ್ ಮಾಡಿರುವಂಥ ಆಲ್ರೆಡಿ ಒಂದು ಆರ್ಟಿಕಲ್ ಇದೆ, ಅದನ್ನು ಚೆಕ್ ಮಾಡೋಣ. ಸೊ ನೋಡಿ, ಬೇಸಿಕಲಿ ಆಯಿತಾ, ಇಲ್ಲಿ ಏನಂತ ಅಂದರೆ ಒಂದು ರಾಜ್ಯದವರು ಆ ರಾಜ್ಯದಲ್ಲಿ ಮಾತ್ರ ಅಪ್ಲೈ ಮಾಡ್ಬೋದು. ಯಾವ ಪೋಸ್ಟಿಗೆ? ಜೂನಿಯರ್ ಅಸೋಸಿಯೇಟ್ಸ್ ಹೇಳುವಂಥ ಒಂದು ಪೋಸ್ಟಿಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕ್ಲರಿಕಲ್ ಕ್ಯಾಡ್ರಲ್ಲಿ ಇರುವಂಥದ್ದು. ಅದು ಜೂನಿಯರ್ ಅಸೋಸಿಯೇಟ್ ಯಾವುದರಲ್ಲಿ? ಕಸ್ಟಮರ್ ಸಪೋರ್ಟ್ ಮತ್ತು ಸೇಲ್ಸ್ ವತಿಯಲ್ಲಿ ಇರುವಂಥದ್ದು. ಇಲ್ಲಿ ಕೊಟ್ಟಿರೋ ಹಾಗೆ ಎಕ್ಸಾಮು ಫೆಬ್ರವರಿ 2025 ಹಾಗೆ ಪ್ರಿಲಿಮಿನರಿ ಎಕ್ಸಾಮ್ ಕಂಡಕ್ಟ್ ಆಗ್ಬೋದು ಅಂತ ಹೇಳಿ. ಮೇನ್ಸ್ ಎಕ್ಸಾಮು ಮಾರ್ಚ್ ಅಥವಾ ಏಪ್ರಿಲಲ್ಲಿ ಕಂಡಕ್ಟ್ ಆಗ್ಬೋದು ಹೇಳೋದು ಟೆಂಟೇಟಿವ್ಲಿ ಒಂದು ನೀಡಿದ್ದಾರೆ. ಓಕೆ, ಸೊ ಬೇಸಿಕಾಗಿ ಲೋಕಲ್ ಲ್ಯಾಂಗ್ವೇಜ್, ಯಾವ ಆಪ್ಷನ್ ಲೋಕಲ್ ಲ್ಯಾಂಗ್ವೇಜಲ್ಲಿ ಇದು ಮಾಡ್ತಾರೆ ಅದರಲ್ಲೇ ಅಟೆಂಪ್ಟ್ ಮಾಡಬೇಕು ಅಂತ ಹೇಳಿ ಇರುವಂಥದ್ದು. ಸೊ ಡೀಟೇಲ್ ಆದ ನೋಟಿಫಿಕೇಷನ್ ಇಲ್ಲಿ ನಾವು ನೋಡುವಾಗೆ ಇಲ್ಲಿ SBI ಕರಿಯರ್ಸ್ ಅಂತ ಹೇಳಿ, ಕರೆಂಟ್ ಓಪನಿಂಗ್ಸ್ ಅಂತ ಹೇಳಿ ನೀವು ಗೂಗಲಲ್ಲಿ ಟೈಪ್ ಮಾಡಿದರೆ ಅಲ್ಲಿ ಸಿಗತ್ತೆ. ಸೊ ಇಲ್ಲಿ ನೋಡಿ, ವೇಕೆನ್ಸೀಸ್ ಅಂತ ಬಂದಾಗ ನೋಡಿ ಬೇರೆ ಬೇರೆ ಇಲ್ಲಿ ನನಗಿಲ್ಲಿ ಝೂಮ್ ಮಾಡಲಿಕ್ಕೆ ಆಗ್ತಾಯಿಲ್ಲ, ಬಟ್ ನೀವು ಇದನ್ನು ವೆಬ್ಸೈಟನ್ನು ನೋಡ್ಬೋದು. ಸರ್ಕಲ್ ಸ್ಟೇಟ್ ಲ್ಯಾಂಗ್ವೇಜ್ ಅಂತ ಇದೆ. ಈಗ ನಾವು ಪ್ರಸಕ್ತವಾಗಿ ಕನ್ನಡದಲ್ಲಿರೋದ್ರಿಂದ ನಾವು ಕರ್ನಾಟಕದ ಮಾತ್ರ ನೋಡೋಣ. ಸೊ ಇಲ್ಲಿ ಬೆಂಗಳೂರು ಅಂತ ಇದೆ 3ನೇ ನಂಬರಲ್ಲಿ, ಬೆಂಗಳೂರು ಸರ್ಕಲಲ್ಲಿ ಈಗ ಕರ್ನಾಟಕ ಬರುತ್ತೆ. ಕರ್ನಾಟಕದಲ್ಲಿ ಯಾವ ಭಾಷೆ? ಕನ್ನಡ ಭಾಷೆ ಅಲ್ವಾ? ಸೊ ಪ್ರತಿ ವೇಕೆನ್ಸೀಸ್ ಬಹಳಷ್ಟು ಕೊಟ್ಟಿದ್ದಾರೆ ಆಯಿತಾ. ಟೋಟಲ್ 50 ವೇಕೆನ್ಸೀಸ್ ಇದೆ. ಇನ್ನು ಬ್ಯಾಕ್ಲಾಗ್ ವೇಕೆನ್ಸೀಸು ಸುಮಾರು 203 ವೇಕೆನ್ಸೀಸ್ ಇದೆ. ಸೊ ಹಲವಾರು ವೇಕೆನ್ಸಿಗಳಿವೆ. ಕನ್ನಡದಲ್ಲಿ ಯಾರು ಕನ್ನಡ ಭಾಷೆ ಆಪ್ಷನಲ್ ಅಂತ ಹೇಳಿ ತೊಗೊಳ್ತಾರೆ ಅವರು ಕನ್ನಡದಲ್ಲಿ ಅಂದರೆ ಇಂಗ್ಲೀಷ್ ಇರುತ್ತೆ, ಬಟ್ ಒಂದು ಅಲ್ಲಿಯ ಲೋಕಲ್ ಭಾಷೆನ ಆಯ್ಕೆ ಮಾಡ್ಕೊಳ್ಬೇಕು. ಸೊ ಅಂಥ ಸಂದರ್ಭದಲ್ಲಿ ಕನ್ನಡದಲ್ಲೇ ನೀವು ಬರೆಯುವಂಥವ್ರು, ಕನ್ನಡ ಗೊತ್ತಿರೋರು ಕನ್ನಡ ಅಂತ ಹೇಳಿ ಸೆಲೆಕ್ಟ್ ಮಾಡುವಂಥವ್ರು. ಸೊ ಕರ್ನಾಟಕಕ್ಕೆ ಮಾತ್ರ ಅಪ್ಲೈ ಆಗುತ್ತೆ. ಸೊ ನೀವು ಮಹಾರಾಷ್ಟ್ರ, ಮಧ್ಯಪ್ರದೇಶ ಹಾಗೆಲ್ಲ ಅಪ್ಲೈ ಮಾಡಲಿಕ್ಕೆ ಇಲ್ಲ ಆಯಿತಾ. ಅದು ಒಂದು ವಿಚಾರ ಅಂತ ಬಂದಾಗ, ಇನ್ನು ಏಜ್ ಲಿಮಿಟ್ ನೋಡಿ, 20 ರಿಂದ 28 ವರ್ಷದವರಿಗೆ ಈ ಒಂದಿದು ಅಪ್ಲೈ ಆಗುತ್ತೆ, ಅಪ್ಲೈ ಮಾಡ್ಬೋದು. ಅಂದರೆ 2/4/1996 ಮೊದಲು ಹುಟ್ಟಿರಬೇಕು, ಅದರ ನಂತರ ಹುಟ್ಟಿರಬಾರ್ದು ಆಯಿತಾ. ಇನ್ನು ಏಜ್ ರಿಲ್ಯಾಕ್ಸೇಷನ್ ಇದೆ. ಈಗ ನಮ್ಗೆ ನಾರ್ಮಲ್ ಎಲ್ಲ ಎಕ್ಸಾಮಲ್ಲೂ ನಾವು ಕಾಣ್ತೇವೆ. SC ST ಕ್ಯಾಟಗರಿಗೆ 5 ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ, OBCಗೆ 3 ವರ್ಷ. ಹಾಗೆ ಫಿಸಿಕಲ್ ಡಿಸಬಿಲಿಟೀಸ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟೀಸ್ ಅಂತ ಹೇಳ್ತಾರೆ, ಅದು ಕೂಡ ಬೇರೆ ಬೇರೆ ಇದರಲ್ಲಿ ಕೊಟ್ಟಿದ್ದಾರೆ. 10 ವರ್ಷ, 15 ವರ್ಷ, 13 ವರ್ಷ ಹೇಳುವಂಥದ್ದು. ಎಕ್ಸ್ ಸರ್ವಿಸ್ ಮೆನ್ಗೆ ಅವರಿಗೂ ಕೂಡ ರಿಲ್ಯಾಕ್ಸೇಷನ್ ಇದೆ, ಏಜ್ ರಿಲ್ಯಾಕ್ಸೇಷನ್ ಇದೆ. ಹಾಗೂ SBIಲೇ ಟ್ರೈನ್ ಆಗಿರುವಂಥವ್ರು, ಟ್ರೈನ್ಡ್ ಅಪ್ರೆಂಟೈಸಸ್ ಇದೆಯಲ್ಲ, ಅವ್ರಿಗೂ ಕೂಡ ಅವರ ಕ್ಯಾಟಗರಿ ಪ್ರಕಾರ ರಿಲ್ಯಾಕ್ಸೇಷನ್ ಇದೆ. ಹಾಗೂ ವಿಡೋ, ಡಿವೋರ್ಸ್ಡ್ ವುಮೆನ್, ಜುಡಿಷಿಯಲಿ ಸಪ್ರೇಟ್ ಆಗಿರುವಂಥವ್ರು, ಅವ್ರಿಗೂ ಕೂಡ ಏಜ್ ರಿಲ್ಯಾಕ್ಸೇಷನ್ ಇದೆ. ಏಜ್ ಲಿಮಿಟ್ ಇದೆ, 35 ಇಯರ್ಸ್ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಇದೆ. ಬಟ್ ಸ್ಟಿಲ್ 20 ರಿಂದ 28 ವರ್ಷ ಅಂತ ಹೇಳೋದು ಸ್ಟ್ರಿಕ್ಟ್ ಇದಿಲ್ಲ, ಸ್ವಲ್ಪ ಏಜ್ ರಿಲ್ಯಾಕ್ಸೇಷನ್ ಆಗತ್ತೆ ಆಯಿತಾ. ಇನ್ನು ಕ್ವಾಲಿಫಿಕೇಷನ್ ಏನಿರಬೇಕಂತಂದರೆ ಯಾವುದೇ ಗ್ರ್ಯಾಜುಯೇಟ್, ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಯಾವುದೇ ಗ್ರ್ಯಾಜುಯೇಟ್ ಆಗಿದ್ದರೂ ಸಹ ಇಲ್ಲಿ ಅಪ್ಲೈ ಆಗುತ್ತೆ. ಫೈನಲ್ ಇಯರ್ ಅವರು ಕೂಡ ಅಪ್ಲೈ ಮಾಡಬಹುದು. ಆದರೆ ಏನಾಗತ್ತೆ, ಅವರು ಆಮೇಲೆ ಪಾಸ್ ಆಗಬೇಕಂತಂದರೆ ಪ್ರೊವಿಷನಲಿ ಅಡ್ಮಿಟ್ ಆಗಿರ್ತಾರೆ, ಬಟ್ ಆಮೇಲೆ ಗ್ರ್ಯಾಜುಯೇಷನ್ ಪಾಸ್ ಆಗಿರುವಂಥ ಪ್ರೂಫನ್ನು ನೀಡಬೇಕಾಗತ್ತೆ. ಇನ್ನು ಸೆಲೆಕ್ಷನ್ ಪ್ರೊಸೀಜರ್ ಹೇಗೆ? ಇದು ಒಂದು ಪ್ರಿಲಿಮಿನರಿ ಎಕ್ಸಾಮಲ್ಲಿ 100 ಮಾರ್ಕ್ಸ್ 3 ಭಾಗ. ಕಾಮನ್ ಆಗಿ ಬ್ಯಾಂಕ್ ಎಕ್ಸಾಮ್ಸಲ್ಲಿ ಇರುವಂಥದ್ದು ಇಂಗ್ಲೀಷ್, ನ್ಯೂಮರಿಕಲ್ ಎಬಿಲಿಟಿ ಮತ್ತು ರೀಸನಿಂಗ್ ಎಬಿಲಿಟಿ. ಸೊ ಎಲ್ಲದು ಇಂಗ್ಲೀಷ್ ಇರುತ್ತೆ. ಹಾಗೂ ಅವರು ಯಾವ ಸಬ್ಜೆಕ್ಟನ್ನು ಇದು ಮಾಡ್ಕೊಳ್ತಾರೆ ಆ ಭಾಷೆಯಲ್ಲೂ ಕೂಡ ಕೊಡ್ಬೋದು
ಆಯಿತಾ. ಸೊ ಕ್ವಶನ್ಸ್ ನೋಡಿ, ಒಟ್ಟು 100 ಮಾರ್ಕ್ಸಿಗೆ ಬೇರೆ ಬೇರೆ ಟೈಮ್ ಲಿಮಿಟ್ ಇಲ್ಲಿ ಕೊಟ್ಟಿದ್ದಾರಲ್ಲ, 20 ನಿಮಿಷ 20 ನಿಮಿಷ 20 ನಿಮಿಷ, ಆ ರೀತಿಯಲ್ಲಿ 1 ಅವರಲ್ಲಿ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಗಳನ್ನು ನೀವು ಆನ್ಸರ್ ಮಾಡಬೇಕು. 100 ಕ್ವಶನ್ಸು ಬಹಳ ಕಮ್ಮಿ ಟೈಮ್ ಅಂತಲೇ ಹೇಳ್ಬೋದು 1 ಅವರಿಗೆ ಅಂತ ನೋಡ್ಲಿಕ್ಕೆ ಹೋದರೆ. ಸ್ವಲ್ಪ ಕಾಂಪಿಟೇಟಿವ್ ಆಗಿರುತ್ತೆ ಅಂತ ಹೇಳಿ. ನೆಗೆಟಿವ್ ಮಾರ್ಕ್ ಇದೆ, ಕಾಲು ಭಾಗ ನೆಗೆಟಿವ್ ಮಾರ್ಕ್ ಇದೆ. 1 ಮಾರ್ಕ್ ಇದ್ದರೆ ಕಾಲು ಮಾರ್ಕ್ಸು ಡಿಡಕ್ಟ್ ಆಗುತ್ತೆ ಅಂತ ಹೇಳುವಂಥದ್ದು. ಇನ್ನು ಮೇನ್ಸ್ ಎಕ್ಸಾಮಲ್ಲಿ ಮೇನಾಗಿ ಈಗ ಜನರಲ್ ಅವೇರ್ನೆಸ್, ಫೈನಾನ್ಷಿಯಲ್ ಅವೇರ್ನೆಸ್, ಬ್ಯಾಂಕಿಂಗ್ ಅವೇರ್ನೆಸ್ ಅಂತ ಹೇಳ್ತಾರಲ್ಲ, ಅದಕ್ಕೆ ಸಂಬಂಧಪಟ್ಟದ್ದು, ಜನರಲ್ ಇಂಗ್ಲೀಷು, ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡು ಹಾಗೂ ರೀಸ್ನಿಂಗ್ ಅಬಿಲಿಟಿ ಮತ್ತು ಕಂಪ್ಯೂಟರ್ ಆ್ಯಪ್ಟಿಟ್ಯೂಡ್ ಅಂತ ಇರುವಂಥದ್ದು 2.5 ಗಂಟೆದು. ಸ್ವಲ್ಪ ಜಾಸ್ತಿ ಟೈಮ್ ಇದೆ, 2.5 ಗಂಟೆ 40 ನಿಮಿಷ ಅಂತ ಹೇಳಿ ನಾವಿಲ್ಲಿ ಕಾಣ್ಬೋದು. ಇದಕ್ಕೂ ಕೂಡ ಆಬ್ಜೆಕ್ಟಿವ್ ಟೆಸ್ಟ್ ಇರುವಂಥದ್ರಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ, ಕಾಲು ಮಾರ್ಕ್ಸ್ ನೆಗೆಟಿವ್ ಇರುತ್ತೆ. ಆಯಿತಾ. ಇನ್ನು ಪೇ ಸ್ಕೇಲು ನೋಡಿ, ಬೇಸಿಕ್ಕಾಗಿ 24,000, ಬಟ್ ಬೇರೆ ಬೇರೆ ಅಲೋವೆನ್ಸಸ್ ಇರುತ್ತೆ, ಅಮ್ಯೂಸ್ಮೆಂಟ್ಸ್ ಇರುತ್ತೆ. ಸೊ ಹಲವಾರು ಇದಿರುವಂಥದ್ದು ನೋಡಿ, DA ಅಡಿಷ್ನಲ್ ಇನ್ಕ್ರಿಮೆಂಟ್ಸ್ ಇದೆ, ಮತ್ತು ಬೇರೆ ಬೇರೆ ಪೆನ್ಷನ್ ಸ್ಕೀಮ್ ಪ್ರಕಾರ ಅದೆಲ್ಲದೂ ಕೂಡ ಇಲ್ಲಿ ಅಪ್ಲೈ ಆಗುತ್ತೆ. ಸೊ ಒಳ್ಳೆ ಆಪರ್ಚುನಿಟೀಸು. ರೀಸೆಂಟಾಗಿ ಗ್ರ್ಯಾಜುಯೇಷನ್ ಪಾಸ್ ಆದವರು ಸೊ ಖಂಡಿತವಾಗಿಯೂ ಅಪ್ಲೈ ಮಾಡ್ಬೋದು. ಸೊ ಅದನ್ನು ನೀವು ಇಲ್ಲಿ ನೋಡುವಾಗೆ ಇಲ್ಲಿ SBI ಕರಿಯರ್ಸ್ ಅಂತ ಹೇಳಿ ನೀವು ಕ್ಲಿಕ್ ಮಾಡಿದರೆ, ಅಥವಾ SBI ಕರಿಯರ್ಸ್ ಕರೆಂಟ್ ಓಪನಿಂಗ್ಸ್ ಅಂತ ಹೇಳಿ ಗೂಗಲ್ ಸರ್ಚ್ ಮಾಡಿದರೆ SBI ವೆಬ್ಸೈಟ್ ಸಿಗುತ್ತೆ, ಅಲ್ಲಿ ಅಪ್ಲೈ ಆನ್ಲೈನ್ ಅಂತ ಹೇಳಿ. ಸೊ ಲಾಸ್ಟ್ ಡೇಟು 7ನೇ ತಾರೀಕು, ಜನವರಿ 7ನೇ ತಾರೀಕು. ಸೊ ಅಪ್ಲೈ ಮಾಡ್ಬೋದು, ಇಲ್ಲಿ ಕಾಣ್ತಿದ್ದೀರಿ. ಓಕೆ. ಹಾಗೆ ಕೆಲವೊಂದು ಕೊರಿಜಿಂಡಮ್ ಏನಾದರೂ ಚೇಂಜಸ್ ಇದ್ದರೆ ಇದನ್ನು ಕೊರಿಜಿಂಡಮ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂಥ ಎಕ್ಸ್ ಸರ್ವಿಸ್ಮೆನ್ಗೆ ಸಂಬಂಧಪಟ್ಟದ್ದು ಮೇಜರ್ ಏನು ಬದಲಾವಣೆ ಆಗಿಲ್ಲ. ಮೇನ್ ನೋಟಿಫಿಕೇಷನ್, ಸೊ ಮೇನ್ ನೋಟಿಫಿಕೇಷನ್ ಕೂಡ ನೀವು ಚೆಕ್ ಮಾಡಿ ನೋಡ್ಬೋದು. ಓಕೆ. ಸೊ ಹೀಗೆ ಇಂಥ ಕಮ್ಮಿ ಸಮಯದಲ್ಲಿ ನೀವು ಹೇಗಪ್ಪ ಓದೋದು, ಹೇಗೆ ಎಕ್ಸಾಮ್ಗೆ ಪಾಸ್ ಮಾಡೋದು ಅಂತಂದರೆ, ಪ್ರೈಮ್ ಸಕ್ಸಸ್ ಆಲ್ರೆಡಿ ಒಂದು ಕೋರ್ಸ್ ಇದೆ. ಓಕೆ. ನಮ್ಮ ಪ್ರೈಮ್ ಸಕ್ಸಸ್ ಅಂತ ಹೇಳುವಂಥದ್ದೇ ಆ್ಯಪ್ ಇದೆ. ಆ ಆ್ಯಪ್ ಅಥವಾ primessuccess.co.in ಹೇಳುವಂಥ ವೆಬ್ಸೈಟ್ ಇದೆ, ಅಲ್ಲಿ ನೀವು ಕೋರ್ಸಸನ್ನು ನೋಡ್ಬೋದು. ಈ ಕೋರ್ಸಸಲ್ಲಿ ಇಲ್ಲಿ ಕಾಣೋ ಹಾಗೆ ನೋಡಿ, ಬ್ಯಾಂಕ್ ಎಕ್ಸಾಮ್ಗೆ ಸಂಬಂಧಪಟ್ಟ ಹಲವಾರು ಕೋರ್ಸಸ್ಗಳು. ಓಕೆ. ಸಪ್ರೇಟ್ IBPS ಬ್ಯಾಂಕಿಂಗ್ ಎಕ್ಸಾಮ್ ಆನ್ಲೈನ್ ಕೋರ್ಸನ್ನು ನೀವು ಕಾಣ್ತೀರಿ. ಬ್ಯಾಂಕಿಂಗ್ ಅವೇರ್ನೆಸ್ಗೆ ಸಂಬಂಧಪಟ್ಟದ್ದು, ಸೊ ಎಲ್ಲದೂ ಕೂಡ ಇಲ್ಲಿ ನಾವು ಕಾಣ್ಬೋದು. ಸೊ ಅವಶ್ಯಕವಾಗಿ ಇದನ್ನೆಲ್ಲ ಕೂಡ ಚೆಕ್ ಮಾಡಿ, ಯಾಕೆಂದರೆ ನಿಮಗೆ ಖಂಡಿತವಾಗಿದ್ದು ಹೆಲ್ಪಿಗೆ ಆಗುವಂಥದ್ದು. ಯಾಕೆಂದರೆ ವೆರಿ ಶಾರ್ಟಾಗಿ ಕ್ರ್ಯಾಶ್ ಕೋರ್ಸ್ ಪ್ರಕಾರ ಮಾಡಿದ್ದಾರೆ. ನಿಮ್ಮ ಟೈಮಿಗೂ ಕೂಡ ಸರಿಯಾಗಿ ಆಗುವ ಹಾಗೆ ಈ ಕೋರ್ಸಸ್ ಅವೈಲೇಬಲ್ ಇದೆ. ಸೊ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಇದನ್ನು ಚೆಕ್ ಮಾಡಿ ನೋಡ್ಬೋದು. ಓಕೆ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಯಾಕೆಂದರೆ ಈ ಚಾನಲಲ್ಲಿ ಇನ್ನೂ ಪ್ರತಿದಿನ ಕರೆಂಟ್ ಅಫೇರ್ಸ್, ಡೈಲಿ ಕರೆಂಟ್ ಅಫೇರ್ಸನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ. ಸೊ ನಿಮ್ಮ ಎಲ್ಲ ಎಕ್ಸಾಮ್ಸ್ ಕೂಡ ಇದು ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ, ಈ ಕೋರ್ಸಸ್, ಈ ಆ್ಯಪ್ ಅದನ್ನು ಕೂಡ ಚೆಕ್ ಮಾಡಿ ನೋಡಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ನಮಸ್ತೆ, ಥ್ಯಾಂಕ್ ಯು, ಧನ್ಯವಾದಗಳು.